ಯಾವ್ದು ಹೇಳಿ? ಹಾಂ, ಇದು ವರ್ಕಿಂಗ್ ಕ್ಲಚ್ ಡೌನ್ ಮಾಡಿದಿರಲ್ಲ, ಈಗ ಅದು ನಿಮ್ಗೆ ಟರ್ನಿಂಗಿಗೆ ಟರ್ನ್ ಮಾಡಬೇಕಾದ್ರೆ ಇದು ನಿಮ್ಗೆ ಈ ಕ್ಲಚ್ ಬಂದ್ಬಿಟ್ಟು ಅಪ್ ಡೌನ್ ಮಾಡಕ್ಕೆ ಕ್ಲಚ್ ಅದ್ ಬಿಟ್ಬಿಡಿ. ಇದನ್ನ ಹಿಡಿಯಿರಿ ಮೇಲೆ ಕೆಳಗೆ, ಅಂದ್ರೆ ನಮ್ಮ ಹೈಟಿಗೆ ಯಾವ ಸೈಜು ಇದನ್ನ ಇಟ್ಕೊಳ್ಳಿ. ಪುನಃ ಲೆಫ್ಟ್ ಟು ರೈಟ್ ತಿರುಗಿಸಿ. ಅಂದ್ರೆ ಇವಾಗ ನಮ್ಗೆ ಹಿಂಗ್ ಹೋಗ್ಬೇಕಾದ್ರೆ ಗಿಡ ಅಡ್ಡ ಇತ್ತು ಅಥವಾ ನಮ್ಗೆ ಹೋಗಕ್ ಆಗ್ತಾ ಇಲ್ಲ ಅಂದಾಗ ಈ ತರ ಬೆಳೆಸ್ಕೊಳ್ಳಿ. ಅದು ಬಂದ್ಬಿಟ್ಟು ಸ್ಟ್ರೇಟ್ ಬನ್ನಿ. ಬಿಟ್ಬಿಡಿ. ಆ ಕ್ಲಚ್ ಇಟ್ಕೊ. ಈಗ ನೀವು ಮುಂದೆ ಬರ್ತೀರಲ್ವಾ, ಬಿಡಿ ಕ್ಲಚ್ ಬಿಡಿ, ಮುಂದೆ ಹೋಗಿ. ಇಲ್ಲ ಸೊ ಹೈಟ್ ಮಾಡ್ಕೊಳ್ಳಿ, ನೀವು ಇನ್ನೂ ಹೈಟ್ ಮಾಡಿ. ಬಿಡಿ, ಕೆಳಗೆ ಮಾಡ್ಕೊಳ್ಳಿ. ಲಾಕ್ ಆಯ್ತಾ? ಕಂಫರ್ಟಬಲ್ ಆಗಿದೆಯಾ ಹ್ಯಾಂಡಲ್ ಅಥವಾ ಇನ್ನೂ ಡೌನ್ ಆಗ್ಬೇಕಾ? ಡೌನ್. ಬಿಡಿ. ಇದಾಯ್ತಲ್ವಾ? ಸೊ ಇವಾಗ ನೀವು ಹೋಗ್ತಾ ಇರ್ತೀರಾ. ಆಯ್ತು ಅಷ್ಟೇ. ಲಾಕ್. ಈಗ ನೀವು ಮುಂದ್ಗಡೆ ಹೋಗಿ ಅದು ಇಟ್ಕೋಬಾರ್ದು. ಕ್ಲಚ್ ಹಿಡ್ದಿಲ್ವಾ? ಬಿಡಿ. ಇವಾಗ ನೀವು ಮುಂದೆ ಹೋಗ್ತಾ ಇರ್ತೀರಾ, ಟರ್ನ್ ಮಾಡ್ಬೇಕಲ್ವಾ? ಸೊ ಏನಾಗುತ್ತೆ, ಇದು ವೀಲ್ ಲೂಸ್ ಆಗುತ್ತೆ ಇಲ್ಲಿಂದ. ನೀವು ಅದು ಕ್ಲಚ್ ಹಿಡ್ಕೊಂಡಾಗ ನೀವು ಟರ್ನಿಂಗ್ ಈಸಿ ಆಗುತ್ತೆ. ನೀವು ಬನ್ನಿ, ಹಿಂಗೆ ತಿರ್ಗಿಸಿ. ಗೊತ್ತಿ, ನೀವು ತಿರ್ಗಕ್ಕೆ ಟ್ರೈ ಮಾಡಿ. ತಿರ್ಗಿಸಿ, ತಿರ್ಗಿಸಿ, ಟರ್ನ್ ಮಾಡಿ. ಆ ಕಡೆ ಟರ್ನ್ ಮಾಡಿ. ಟೈಟ್ ಆಗುತ್ತೆ. ಅದು ಹಿಡ್ಕೊಂಡಾಗ ಏನಾದ್ರೆ ಕ್ಲಚ್ ಇದು ಲೂಸ್ ಆಗುತ್ತೆ. ಅವಾಗ ಈಸಿ ಟರ್ನ್ ಆಗುತ್ತೆ ವೀಲ್. ಹಿಂಗ್ ಟರ್ನ್ ಮಾಡಿ, ಹಿಂಗ್ ತಿರ್ಗಿಸ್ಕೋತಿ. ಅವಾಗ ಏನಾಯ್ತು, ಈ 4 ವೀಲ್ ಡ್ರೈವ್ ಅಲ್ಲಿ ನಿಮ್ಗೆ ಒಂದು ಕ್ಲಚ್ ಇದಾಗತ್ತಲ್ಲ, ಸೇಮ್ ಆ ತರ ಹೊರಗೆ ಬರುತ್ತೆ ಸ್ವಲ್ಪ. ಹೌದು, ನೀವು ಅದನ್ನ ಆಪರೇಟ್ ಮಾಡಿದಾಗ ಇಲ್ಲಿ ಅದನ್ನೇ ಟರ್ನಿಂಗ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಟರ್ನಿಂಗ್ ಆಗುತ್ತೆ. ಲೆಫ್ಟ್ ಟು ರೈಟ್ ಎರಡು ಕಡೆನೂ ಸೇಮ್ ಆಗುತ್ತೆ. ಸೇಮ್. ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಒಂದು ವೀಲ್ ಲಾಕ್ ಆಗುತ್ತೆ. ಇವಾಗ ನೋಡಿ, ತೋರಿಸ್ತೀನಿ ನೋಡಿ. ಇವಾಗ ಹಿಂಗ್ ಇದೆಯಲ್ವಾ, ನಾವ್ ಈಗ ಸ್ಟ್ರೇಟ್ ಆಗಿ ಹೋಗ್ತಾ ಇರ್ತೀವಿ. ಇದು ಹಿಂಗ್ ತಿರ್ಗಿಸ್ಬೇಕಾದ್ರೆ ಟೈಟ್ ಬರುತ್ತೆ. ಟೈಟ್ ಬರಬಾರ್ದು ಅಂದಾಗ ಕ್ಲಚ್ ಇಟ್ಕೊಂಡ್ಬಿಟ್ಟು ಇವಾಗ ನೀವೇನಿದೆಯಲ್ಲ ಈ ತರ ಈಗ ಕ್ಲಚ್ ಇಟ್ಕೊಂಡಾಗ ಇದು ಈಸಿ ವೀಲ್ ನೋಡಿ, ಈಸಿ ಆಗುತ್ತೆ. ಈಸಿ ಟರ್ನಿಂಗ್ ಆಗುತ್ತೆ. ಯಾವ ಕಡೆ ಬೇಕಾದ್ರೂ ಆ ಕಡೆ ಈಸಿಯಾಗಿ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಗೇರ್ ಇದೆ, ಸಪರೇಟ್ ಆಗಿ ಗೇರ್. ರೋಟ್ರಿಗೆ ಬ್ಲೇಡಿಗೆ ಸಪರೇಟ್, ಚಾಪರ್ಗೆ ಸಪರೇಟ್. ಫ್ರಂಟ್ ಹಾಕೋಬಹುದು ಇಲ್ಲ ಬ್ಯಾಕ್ ಹಾಕೋಬಹುದು. ಇದಕ್ಕೆ ಕ್ಲಚ್ ಇದೆ ಅಂತ ಏನಿಲ್ಲ, ಡೈರೆಕ್ಟ್ ಆಗಿ. ಸೊ ಗೇರ್ ಬಾಕ್ಸ್ ಗೆ ಆಯಿಲ್ ಏನೋ ಚೇಂಜ್ ಅಥವಾ ಸರ್ ಒಂದ್ಸಲ ನೀವು 1 ಲೀಟರ್ ಗೇರ್ ಆಯಿಲ್ ಹಾಕಿದ್ರೆ ನಿಮ್ ಮತ್ತೆ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಒಂದ್ ವೇಳೆ ಏನಾದ್ರು ಲೀಕ್ ಆಗೋಗಿ ಅಥವಾ ಎಲ್ಲ ಒಡೆದೋಗಿ ಏನಾದ್ರು ಆಗಿದ್ರೆ ಮಾತ್ರ ಚೇಂಜ್ ಮಾಡೋದಿರುತ್ತೆ, ಇಲ್ಲದ್ರೆ ಇಲ್ಲ. ಇಂಜನ್ ಆಯಿಲ್ ಮಾತ್ರ ಪ್ರತಿ 40 ಅವರ್ಸ್ಗೆ ನೀವು ಚೇಂಜ್ ಮಾಡಬೇಕು. ಏರ್ ಫಿಲ್ಟರ್ನು ಎವ್ರಿ, ಅಂದ್ರೆ ನಿಮ್ದು ಧೂಳ ಡಸ್ಟ್ ಜಾಸ್ತಿ ಇತ್ತು ಅಂದ್ರೆ ಅವಾಗಿಂದ ಅವತ್ತೇ ಕ್ಲೀನ್ ಮಾಡಬೇಕು. ಅಂದ್ರೆ ಧೂಳು ಜಾಸ್ತಿ ಇರ್ಲಿಲ್ಲ ಅಂದ್ರೆ ನೀವು ಎವ್ರಿ 20-30 ಅವರ್ಸ್ ಮಾಡಿದ್ರು ನಡೆಯುತ್ತೆ. ಸೇಮ್ ಟ್ರ್ಯಾಕ್ಟರ್ ಸೇಮ್. ಅದು ಫಿಲ್ಟರ್ ಇದಾಗುತ್ತಲ್ಲ ಆ ತರ. ಇದ್ರದ್ದು ಹೆಂಗೆ ಸೆಲ್ಫ್ ಸ್ಟಾರ್ಟ್ ಆಗುತ್ತಾ? ಇಲ್ಲ ಸರ್, ರೀಕಾಲ್ ಜಸ್ಟ್ ಹೇಳಿದ್ರೆ ಸ್ಟಾರ್ಟ್ ಆಗುತ್ತೆ. ಇದು ನಮಗೆ ಕ್ಲಚ್ ಇದು ಇದೆ, ಚೌಕ್ ಇದೆ, ಆನ್ ಅಂಡ್ ಆಫ್. ಇದು ಎಕ್ಸಲೆಂಟ್. ತಾವು ಬಂದಿರೋದು ಎಲ್ಲಿಂದ ಸರ್? ನಾವು ಬಂದಿರೋದು HL ಇಂದ. ಇಲ್ಲೇ ಬೆಂಗಳೂರಲ್ಲಿ? ಬೆಂಗಳೂರು. ನಾನು ವರ್ಕ್ ಮಾಡ್ತಾ ಇರೋದು ಇಲ್ಲಿ. ಹಾನಗಲ್. ಬೆಳೆ ಯಾವ ಬೆಳೆಗೆ? ಅದೇ ಅಡಿಕೆ ಒಳಗಡೆನೆ ಓಡಾಡ್ಸಕ್ಕೆ ನಮ್ ಟ್ರ್ಯಾಕ್ಟರ್ ಇದಾವೆ. ಬಟ್ ಚಿಕ್ಕದ ಗಾಡಿ 9 ಫುಟ್ ಒಳಗಡೆ ರೊಟೇಷನ್ ಆಗಂತದ್ದು ಬೇಕು. ಅಂದ್ರೆ ಸುತ್ತ ಸರೌಂಡಿಂಗ್ ನಾವು ತಂತಿ ಬೇಲಿ ಮಾಡ್ಕೊಂಡಿದ್ದೇವಲ್ಲ, ಒಳಗಡೆ ಒಂದ್ಸಲ ಗಾಡಿ ಪಾಸ್ ಆಗಿ ಮತ್ತೆ ಹೊರಗೆ ಬರಕ್ಕೆ ಕಷ್ಟ ಆಗುತ್ತೆ. ಸರೌಂಡಿಂಗ್ ಎಲ್ಲ ಇದೆ, ಅದಕ್ಕೆ ನೋಡಿದ್ವಿ. ನಾ ಒಂದ್ಸಲ ಕಾಲಲ್ಲಿ ಮಾತಾಡಿದ್ದೆ ನಿಮ್ಗೆ. ಹೌದು, ಒಂದ್ಸಲ ಆಫೀಸ್ ಬನ್ನಿ. ನಿಮ್ಗೆ ಅಲ್ಲ ಬಂದ್ರೆ ಏನಾಗುತ್ತೆ, ನೀವು ನೋಡ್ಕೊಂಡು ಕ್ಲಿಯರ್ ಆಗಿ ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ. ಆಮೇಲೆ ಇದು ಸ್ಪೇರ್ ಹೆಂಗೆ ಸರ್? ಸ್ಪೇರ್ ಅವೈಲಬಿಲಿಟಿ ಹೆಂಗೆ ನಮ್ಗೆ? ಸರ್ ಸಾಧಾರಣವಾಗಿ ಇದು ಸ್ಪೇರ್ ಪಾರ್ಟ್ಸ್ಗಳು ಯಾವುದು ಅಂತ ಬರೀ ಡ್ಯಾಮೇಜ್ ಆಗಲ್ಲ. ಅಂದ್ರೆ ನೀವೇನಾದ್ರೂ ಮುರ್ಕೊಂಡ್ರಿ ಮಾಡಿದ್ರು ಅಂದ್ರೆ ಲೋಕಲ್ ಅಲ್ಲೂ ಸಿಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಕಾಲ್ ಮಾಡಿದ್ರೆ ಅಂದ್ರೆ ರೋಟರಿ ಬ್ಲೇಡ್, ಲೈಕ್ ರೋಟರಿ ಬ್ಲೇಡ್ಸ್ ಅವೈಲೇಬಲ್. ಅವೆಲ್ಲ ಆ ತರ ರೋಟರಿ ಬ್ಲೇಡ್ಸ್ ಎಲ್ಲ ನಿಮ್ ನಾರ್ಮಲ್ ಪವರ್ ಟಿಲ್ಲರ್ ಏನ್ ಬ್ಲೇಡ್ಸ್ ಇದೆಯಲ್ಲ ಅದೇ ಬ್ಲೇಡ್ಸ್. ಅಂದ್ರೆ ಇದ್ರದ್ದು ಏನಾಗುತ್ತೆ ಅಂದ್ರೆ ನಮ್ಗೆ ಈಗ ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಒಂದು RPM ಗೆ ಒಂದು ಬ್ಲೇಡ್ ಸೆಟ್ ಮಾಡಿರ್ತಾನೆ. ನಾವು ಜಾಸ್ತಿ ಲೆಂತ್ ಹಾಕೋದಾಗ್ಲಿ, ಜಾಸ್ತಿ ಕಡಿಮೆ ಹಾಕೋದಾಗ್ಲಿ ಇಲ್ಲ ಅದು ಸೆಟ್ ಆಗಲ್ಲ ಸರ್. ಯಾಕಂದ್ರೆ ನೀವು ಆ ಬ್ಲೇಡ್ ಏನ್ ಡೈಮೆನ್ಷನ್ ಇದೆಯಲ್ಲ ಅದು ಹಾಕಿದ್ರೆ, ಯಾಕಂದ್ರೆ ಇಲ್ಲಿ ಮೇಲೆ ಬಾಕ್ಸ್ ಇದೆಯಲ್ಲ ಅದು ಒಳಗಡೆ ಕೂತ್ಕೊಳ್ಳೋದಿಲ್ಲ. ಓವರಾಲ್ ಎಷ್ಟು ಲೆಂತ್ ಬರ್ಬೋದು ಸರ್ ಇದು? ಇದೊಂದು 4 ಫೀಟ್ ಬರುತ್ತೆ ಸರ್.
4 ಇಲ್ಲಿಂದ ಹಿಂಗ್ ಹಿಡ್ಕೊಂಡ್ರೆ ಅಂದ್ರೆ 3 ಫೀಟ್ ಇದೆ ನಮ್ಮ ಇದಕ್ಕೆ. ಓಕೆ ಇಲ್ಲೊಂದು ನಾವು ಅಂದ್ರೆ ಒಂದು 4ರಿಂದ ಬರುತ್ತೆ. 4 ಫೀಟ್ ಡಿಪೆಂಡ್ ಆಗಲ್ಲ, ನಮಗೆ 3 ಫೀಟ್ ಆಗುತ್ತೆ. ಅಂದ್ರೆ ಇದು ಹ್ಯಾಂಡಲ್ ಇದು ಹ್ಯಾಂಡಲ್ ಒಂದು ಇಲ್ಲ, ನಾವ್ ಇರೋದೇ ಇಷ್ಟು. ಅದೇ ಅಪ್ ಅಂಡ್ ಡೌನ್ ಮಾಡೋದ್ರಿಂದ ನಾವು ಒಳಗಡೆ ಇರೋದ್ರೆ ಹೌದು. ಇದಕ್ಕೆ ನೀವು ಬೇಡ ಅಂತಂದ್ರೆ ಇವಾಗ ನಮ್ಗೆ ಇಷ್ಟು ಉದ್ದ ಅನಿಸ್ತಾ ಇದೆಯಲ್ಲ, ಇದು ಬೇಡ ಅಂತಂದಾಗ ಇದನ್ನ ಬೆಂಡ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಓಕೆ ಓಕೆ. ಇವಾಗ ಮಷಿನ್ ಆಕ್ಚುಲಿ ಲೆಂತ್ ಬಂದ್ಬಿಟ್ಟು ಇಲ್ಲಿಂದ ಇಷ್ಟೇ ವರ್ಕ್ ಆಗೋದು. ನಮ್ಮ ಹ್ಯಾಂಡಲ್ಗೆ ಕಂಫರ್ಟಬಲ್ಗೆ ನಾವು ಇದನ್ನ ವಾಪಸ್ ಮಾಡ್ಕೊಳ್ಳೋದು. ಸೊ ಇದು ಮಷಿನ್ ನಿಮ್ಗೆ ಟೋಟಲ್ ಅಂದ್ರೆ ಈಗ ನಾವು ರೋಟ್ರಿ ತಗೊಂಡಿರ್ತೀವಿ ಸಪ್ರೇಟ್ ಆಗಿ, ಅದರಲ್ಲಿ ಬರೀ ನಿಮ್ಗೆ ರೋಟ್ರಿ ಒಂದೇ ಸಿಗುತ್ತೆ. ಇದರಲ್ಲಿ ನಿಮ್ಗೆ ರೋಟ್ರಿ, ಟಿಲ್ಲಿಂಗು ಮತ್ತೆ ಯಾವುದು ವುಡ್ ಚಿಪ್ಪರ್ ಸೇರಿ ಸಿಗುತ್ತೆ. ಹಾ, ಡಬಲ್ ಮೂವರ್ ಸಿಗುತ್ತೆ. ಡಬಲ್ ಮೂವರ್ ಬ್ಲೇಡ್ ಸಿಗುತ್ತೆ. ಅಂದ್ರೆ ಇದು ಒಂದೂವರೆ ಫೂಟ್ ಇದೆ ಈಗ ಇದು. ಹಾ, ಇದು 1.5 ಫೀಟ್. ನಮಗೆ 2 ಫೀಟ್ 2 ಫೀಟ್ 2 ಫೀಟ್ದು ಸಿಗುತ್ತೆ, 1.5 ಫೀಟ್ದು ಸಿಗುತ್ತೆ. ಪೆಟ್ರೋಲ್ ಬರುತ್ತೆ, ಡೀಸೆಲ್ ಎರಡೂ ಬರುತ್ತೆ. ಡೀಸೆಲ್ ನಿಮ್ಗೆ ಮೈಲೇಜ್ ಜಾಸ್ತಿ ಕೊಡುತ್ತೆ. 1 ಲೀಟರ್ 2 hours ಬರುತ್ತೆ. ಪೆಟ್ರೋಲ್ ಆದ್ರೆ 1 ಲೀಟರ್ 1 hour. ಕಾಸ್ಟ್ ವೈಸ್ ಓಕೆ, ಪೆಟ್ರೋಲ್ ಡೀಸೆಲ್ ಸೇಮ್ ರೇಟ್ ಆಗಿದೆ. ಪ್ರೈಸ್ ಅಂದ್ರೆ ಬಟ್ ಏನಂತಂದ್ರೆ ನಿಮ್ಗೆ 1 ಲೀಟರ್ 2 hour ಬರುತ್ತೆ ಅಂತಂದ್ರೆ ನಮ್ಗೆ ಮೈಲೇಜ್ ಜಾಸ್ತಿ ಸಿಗುತ್ತೆ. ಸೊ ಮೋರ್ ದೆನ್ 5 acres ಯಾರು ಯೂಸ್ ಮಾಡ್ತಾರಲ್ಲ ಅವರೆಲ್ಲ ಸಜೆಸ್ಟೆಡ್ ಡೀಸೆಲ್ಗೆ ಹೋಗ್ಬೇಕು. ಡೀಸೆಲ್ ಮಾಡೆಲ್ ಇದೆ ಯಾವ್ದು ಇಲ್ಲ? ಡೀಸೆಲ್ ಮಾಡೆಲ್ ಇದೆ, ಡೀಸೆಲ್ ಇಂಜನ್ ಬರುತ್ತೆ, ಸೇಮ್ ಇಂಜನ್. ಈ ಇಂಜನ್ ಬದಲು ಡೀಸೆಲ್ ಇಂಜನ್ ಬರುತ್ತೆ, ಹೆವಿ ಇಂಜನ್. ಅದು 9 HP ಬರುತ್ತೆ, 19 HP. ಇದು 7 HP. ಅದು ಒಂದು ಮಾತ್ರ ಜಸ್ಟ್ ನಾರ್ಮಲ್ ಚಿಕ್ಕದು ಸರ್. ಅದೇನು ರೇಟ್ ಆಗುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ 29,500 ಆಗುತ್ತೆ ಪೆಟ್ರೋಲ್. ಡೀಸೆಲ್ 39,500. ಓಕೆ. ಅದು ಮ್ಯಾನುವಲ್ ಮೂವ್ಮೆಂಟ್ ಮಾಡಬೇಕಾಗತ್ತಲ್ಲ? ಓಕೆ ಸರ್, ಥ್ಯಾಂಕ್ ಯು. ಫೋಟೋ ತಗೋಬೋದು ಸರ್?